ರಾವಣಾಪುರ ಸಿನಿಮಾದ ಟ್ರೇಲರ್ ಲಾಂಚ್ ಹಾಗೇನೆ ರಿಲೀಸ್ ಪ್ರೆಸ್ ಮೀಟ್ಗೆ ಪ್ರೀತಿಯ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸೊ ರಾವಣಾಪುರ ಹೆಸರೇ ಹೇಳುತ್ತರ ನಮ್ಮ ಕಾರ್ಯಕ್ರಮಕ್ಕೆ ಮಾಸ್ಟರ್ ಕಿಶನ್ ಅವರು ಆಗಮಿಸಿದ್ದಾರೆ. ಕಿಶನ್ ಶ್ರೀಕಾಂತ್, ನಿಮ್ಮೆಲ್ಲರ ಚಪ್ಪಾಳಿ ಬುಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಗೆ ಇವತ್ತವರ ಹುಟ್ಟುಹಬ್ಬ, ನಮ್ಮ ಕಾರ್ಯಕ್ರಮದ ಪರವಾಗಿ ರಾವಣಾಪುರ ಸಿನಿಮಾದ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಅವ್ರ ಸಿನಿಮಾಗಳು ನಮಗೆ ಬಹಳ ಸ್ಪಷ್ಟ ನೆನಪಿದೆ. ಸ್ವಾತಿ ಮತ್ತು ಕೇರ ಫುಟ್ಪಾತ್ ಎಲ್ಲ ಇವಾಗ್ಲೂ ಸ್ಲಮ್ಮು ಅಂತ ಮನಸ್ಸಲ್ಲಿ ನೆಲೆಯೂರಿದಂತಹ ಪಾತ್ರಗಳು. ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸೊ ಪ್ರೀತಿಯ ಶುಭಾಶಯಗಳು ಮತ್ತೊಮ್ಮೆ ಮಗದೊಮ್ಮೆ ಮತ್ತಷ್ಟು ಸಿನಿಮಾಗಳನ್ನ ಮಾಡಿ ನಮ್ಮೆಲ್ಲರನ್ನ ರಂಜಿಸಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಓಕೆ, ರಾವಣಾಪುರ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ವಿ. ರಾವಣಾಪುರ ಹೆಸರೇ ಹೇಳೋ ರೀತಿ ಪುರ ಅಂದ್ರೆ ಇದೊಂದು ಹಳ್ಳಿಯಲ್ಲಿ ನಡೆಯುವಂತಹ ಕತೆ. ನಾವು ಇತಿಹಾಸ ಪುರಾಣ ಎಲ್ಲ ನೋಡಿದಾಗ ಓದಿದಾಗ ಒಂದು ವಿಚಾರವನ್ನು ನಂಬ್ತೀವಿ, ರಾವಣ ಎಲ್ಲಿರ್ತಾನೋ ಅಲ್ಲಿ ರಾಮನ ಉಗಮ ಆಗತ್ತೆ ಅಂತ. ಅದೇ ರೀತಿ ರಾವಣಾಪುರ ಸಿನಿಮಾದಲ್ಲಿ ರಾವಣನ ಸಂಹಾರ ಮಾಡೋದಕ್ಕೆ ಒಬ್ಬ ರಾಮ ಹುಟ್ಟುತ್ತಾನೆ. ಇಲ್ಲಿ ಒಂದು ಹಳ್ಳಿಯ ಕಥೆಯಲ್ಲಿ ಒಬ್ಬ ಪಟೇಲ ಊರ ಜನರನ್ನೆಲ್ಲ ಶೋಷಣೆಗೆ ಒಳಪಡಿಸ್ತಿರ್ತಾನೆ. ಅದು ನಿಮಗ್ ಗೊತ್ತಿರುತ್ತೆ, ಈ ಹಳೆಯ ಹಳ್ಳಿಯ ಪ್ಯಾಟರ್ನ್ ಇತ್ತು. ಸಾಲ ಕೊಡೋದು, ಬಡ್ಡಿ ಆಗಿರಬಹುದು, ಜೀತಕ್ಕೆ ದುಡಿಸ್ಕೊಳ್ಳೋದು, ಇನ್ನು ಬೇರೆ ಬೇರೆ ರೀತಿ ಜಾತಿ ವ್ಯವಸ್ಥೆ ಆಗಿರಬಹುದು. ಈ ಎಲ್ಲ ಅವ್ಯವಸ್ಥೆ ವಿರುದ್ಧ ಹೋರಾಟದ ಕಥೆಯೇ ರಾವಣಾಪುರ ಸಿನಿಮಾ. ಇಲ್ಲಿ ರಾವಣನಂತಹ ಒಬ್ಬ ಪಟೇಲ್ನನ್ನ ಮಣಿಸೋಕೆ ರಾಮನಂತಹ ಒಬ್ಬ ನಾಯಕ ನಟ ಕಾಣಿಸ್ಕೊಳ್ತಾನೆ ಅನ್ನೋದು ಇದರ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬಹುದು. ಜೊತೆಗೆ ಇವತ್ತಿಗೆ ನೀವು ಗಮನಿಸ್ತಾ ಹೋದ್ರೆ ಪ್ರಾಯಶಃ ನಮ್ಮೆಲ್ಲರ ಮೂಲವು ಹಳ್ಳಿಯೇ. ಸೊ ಹಳ್ಳಿಯವರೇ ಎಲ್ಲರೂ ಆಗಿರ್ತೀವಿ. ನೀವು ಹಳ್ಳಿಗಳಿಗೆ ಹೋಗಿ ನೋಡಿದ್ರೆ, ಸರಿ ಕೂತ್ಕೊಳ್ಳಿ, ನೀವು ಶುರು ಮಾಡಿ. ಇವತ್ತಿಗೆ ನೋಡಿದ್ರೆ ಹಳ್ಳಿಗಳಲ್ಲಿ ನಮ್ಮ ಅಪ್ಪ ಅಮ್ಮ ಯಾರೋ ವಯಸ್ಸಾಗಿರುವಂತಹ ಅಜ್ಜ ಅಜ್ಜಿ ಇರ್ತಾರೆ ಬಿಟ್ರೆ ಎಲ್ಲ ಮಕ್ಕಳು ಬಂದು ಸಿಟಿಯಲ್ಲೇ ಸೆಟ್ಲ್ ಆಗಿರ್ತಾರೆ. ಆ ಕುರಿತಾದ ಒಂದು ಮೆಸೇಜ್ ಕೂಡ ಇದೆ. ಎಲ್ಲರೂ ನಮ್ಮ ರೂಟ್ಸ್ ಹಳ್ಳಿ ಅಥವಾ ಕೃಷಿನ ಬಿಟ್ಟು ಸಿಟಿಗೆ ಬಂದ್ರೆ ಹಳ್ಳಿಲಿ ಯಾರು ಇರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಜೊತೆಗೆ ರಾವಣಾಪುರದಲ್ಲಿ 3 ಹಾಡುಗಳಿವೆ. ನಾವು ಕೆಲವೊಂದು ಸಿನಿಮಾಗಳಲ್ಲಿ ನೋಡ್ತೀವಿ ನೋಡಿ, ಊರ ಜಾತ್ರೆ, ಕಬಡ್ಡಿ ಪಂದ್ಯ, ಈ ರೀತಿಯ ಥೀಮ್ ಎಲ್ಲ ಇಟ್ಕೊಂಡು ರಾವಣಾಪುರ ಸಿನಿಮಾ ಮಾಡಲಾಗಿದೆ. ಟಿ ನರಸೀಪುರದ ಸುತ್ತಮುತ್ತಲ ಭಾಗಗಳಲ್ಲಿ ಸಿನಿಮಾನ ಶೂಟ್ ಮಾಡಲಾಗಿದೆ. ಚಿತ್ರದ ಪಾತ್ರ ಪರಿಚಯ ಜೊತೆಗೆ ತಂತ್ರಜ್ಞಾನ ಪರಿಚಯ ಮಾಡೋದಾದ್ರೆ, ಚಿತ್ರದ ನಿರ್ದೇಶಕರಾಗಿ ಕುಮಾರ್ ಎಂ ಬಗವಳ್ಳಿ ಅವರು ಕಾಣಿಸ್ಕೊಳ್ತಾರೆ. ನಮ್ಮ ನಿರ್ದೇಶಕರು, ಇವರಾದ್ರ ಚೊಚ್ಚಲ ಸಿನಿಮಾ. ನಿರ್ಮಾಪಕರು ನಾಗಭೂಷಣ್ ಎಲ್ಲವರು, ಹಾಗೇನೆ ದಿಲೀಪ್ ಕುಮಾರ್ ಅವರು, ವೇದಿಕ್ ವೀರ್, ಹಾಗೇನೆ ಚಂದ್ರಣ್ಣ ಸಾರಕ್ಕಿ. ಚಿತ್ರದ ಆಲ್ ದ ಬೆಸ್ಟ್ ಹೇಳ್ತಾ, ಇವತ್ತಿನ ಒಂದು ಶುಭ ದಿನದಂದು ನಾನು ಈ ಟೀಸರ್ ನ ಲಾಂಚ್ ಮಾಡೋದಕ್ಕೆ ಏನ್ ಹೇಳ್ಬೇಕು, ಲಾಂಚ್ ಇವತ್ತಿನ ದಿನ ಸಿನಿಮಾ ಟೆಕ್ನಿಕಲಿ ತುಂಬಾ ಫಾಸ್ಟ್ ಆಗಿದೆ ಎಲ್ಲ ವಿಷಯದಲ್ಲೂ. ಸೊ ಹಾಗಾಗಿ ಅದನ್ನ ಬಿಟ್ಟು ಬೇರೆ ವಿಚಾರನ ಅಪೇಕ್ಷೆ ಪಡುವಂತ ಜನರಿಗೆ, ಆ ತರದೊಂದು ಆಡಿಯನ್ಸ್ಗೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಗ್ರಾಮದಲ್ಲಿ ಹಳೆ ಕತೆ ವಿಭಿನ್ನವಾಗಿ ಏನು ಅಂತದ್ದಿಲ್ಲ, ಆದ್ರೆ ವಿಷಯ ಹೇಳಕ್ ಬಂದಿರೋದು ಹಳೆ ವಿಚಾರನ ತಗೊಂಡು ಇವತ್ತಿನ ತಾಟ್ಗೆ ಏನ್ ಬೇಕೋ ಆ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ತರದೊಂದು ಚಿತ್ರ ಮಾಡಿದ್ದೀನಿ. ನನಗೆ ಇದೆಲ್ಲ ಮೊದಲು ವಸ್ತು, ಸ್ಟೇಜ್ ಕೂಡ ವಸ್ತು. ತಪ್ಪೇನಾದ್ರೂ ಮಾತಾಡಿದ್ರೆ ಕ್ಷಮಿಸಿ. ಇದನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸಕ್ಕೆ ಮಚ್ಚಿಟ್ಕೊಳ್ತೀನಿ, ಹೊಡೆಯಲ್ಲ, ತೋರಿಸ್ತೀನಿ, ಆದ್ರೆ ಹೊಡೆಯೋ ಫೀಲ್ ಇರುತ್ತೆ. ಆತರ ಹೊಸದನ್ನ ಹೇಳಕ್ ಬರ್ತೀನಿ. ಈಗ ಮಂಚಿ ಹಿಡ್ಕೊಂಡು ಹೊಡೆದು ಬಿಡ್ತೀವಿ, ಕತ್ತರಿಸ್ಬಿಡ್ತೀವಿ ಅನ್ನೋದೆಲ್ಲ ಇದ್ದೇ ಇರುತ್ತೆ ರೆಗ್ಯುಲರ್ ಆಗಿ. ಬಟ್ ಆ ತರದ್ದು ಒಂದು ಪ್ಯಾಟ್ರನ್ ಹಿಡ್ಕೊಂಡು ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಬಂದಿದೆ ಸರ್, ಬಂದಿದೆ. ಆದ್ರೆ ಮೇಕಿಂಗ್ ಒಂದೇ ಪ್ಯಾಟ್ರನ್ ಇರಲ್ಲ ಅನ್ನೋ ಅಭಿಪ್ರಾಯ ನಂದು. ಯಾವ ಕಾಲಘಟ್ಟಗಳನ್ನ ಎಲ್ಲಿ ನಡೆಯುತ್ತೆ, ಏನಾಗುತ್ತೆ, ಒಂದು ಪಿಕ್ಚರ್ ಬಗ್ಗೆ ಮಾತಾಡಿ. ರಾವಣಾಪುರ ಅಂದ್ರೆ ಏನು, ರಿಯಲ್ ಇನ್ಸಿಡೆಂಟ್, ಯಾವ ಘಟನೆ ಆದಂತ ಚಿತ್ರ ಸರ್? ಹೀಗೆ ನನ್ನ ಸ್ನೇಹಿತರೊಬ್ಬರದು ಒಂದು ಘಟನೆ ನಡೆದಿತ್ತು. ಆ ಘಟನೆನ ತಗೊಂಡು ನಾನು ಸಿನಿಮಾ ಪ್ಯಾಟರ್ನ್ ಹೇಗ್ ಬೇಕೋ ಆ ತರ ನಾನು ಕತೆ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀನಿ. ವಿಚಾರ ಏನಂದ್ರೆ, ಒಂದು ಕುಗ್ರಾಮದಲ್ಲಿ
ಅಲ್ಲಿರುವಂತ ಕೃಷಿಕರಿಗೆ ವ್ಯವಹಾರದ ರೀತಿಯಲ್ಲಿ ಅವರು ಹಣಕಾಸನ್ನ ಒಂದು ಊರಿನ ವ್ಯಕ್ತಿ ಹಣಕಾಸಿನ ಒಂದು ಬಡ್ಡಿ ದಂಧೆನ ಮಾಡ್ಕೊಂಡಿರ್ತಾರೆ. ನಂತರ ಆ ಬಡ್ಡಿ ಕೊಡಕ್ಕಾಗದೆ ಕೆಲವರು ಕೃಷಿಕರು ಸುಸೈಡ್ ಮಾಡ್ಕೊಳ್ಳುವಂತ ವಿಚಾರ, ಈ ತರದ್ದೆಲ್ಲ ನಡೆಯುವಂತ ರಿಯಲ್ ಸ್ಟೋರಿ ಅದು. ಆ ತರದ್ರಲ್ಲಿ ಅದನ್ನ ಹೇಗೆ ತಪ್ಪಿಸ್ಬೋದು ಅನ್ನೋದ್ರ ರೀತಿಯಲ್ಲಿ ನಾನು ಈ ಕಥೆನ ಮಾಡಿ ಸಿನಿಮಾ ಮುಖಾಂತರ ಹೇಳೋದಕ್ಕೆ ಬಂದಿದ್ದೀನಿ. ಸರಿ, ಇಲ್ಲ ಆ ತರದ್ದು ವಿಚಾರ ಇಂಟರ್ ಕ್ಯಾಸ್ಟಿಸಮ್ ಎಲ್ಲ ಏನಿಲ್ಲ. ಒಂದು ಕೃಷಿಕರಿಗೆ ಹೇಗೆ ಅವ್ರು ಯಾವ ರೀತಿ ಆ ದುಡ್ಡನ್ನ ಈಸ್ಕೊಳ್ತಾರೆ ಅವ್ರ ಸಮಯ ಸಂದರ್ಭಕ್ಕೆ, ಆದ್ರೆ ಅದನ್ನ ಸಹಿಸ್ಕೊಳ್ಳುವಂತ ಒಂದು ಮನೋಭಾವ ಬೇಕು ಅನ್ನೋ ವಿಚಾರನ ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಎಲ್ಲ ಇದನ್ನ ಇಲ್ಲಿ ಹೇಳೋದಕ್ಕೆ ನನ್ಗೆ ಇಷ್ಟ. ಆದ್ರೆ ನಾನು ಹೊಸದಾಗಿರೋದ್ರಿಂದ ಈ ಸಿನಿಮಾನ ಅಲ್ಲಿ ನೋಡ್ಲಿ ಅನ್ನೋ ಆಸೆ, ಅದ್ರ ಬಗ್ಗೆ ಅಷ್ಟು ನನ್ನ ಕಥೆನ ಹೇಳೋದಕ್ಕೆ ಅದ್ ಹೇಳ್ತಾ ಹೋದ್ರೆ ಆ ಕಥೆನೇ ಹೇಳಿದಾಗ ಇರುತ್ತೆ ಅನ್ನೋ ಅಭಿಪ್ರಾಯ ನಂದು. ಹೌದು, ಆ ತರದ್ದು ಅದು ಆಕ್ಚುಲಿ ಆ ಒಂದು ಏನು ಬಡ್ಡಿಗೆ ಬಿಡ್ತಕ್ಕಂತ ಒಂದು ಪಾಠ ಎಲ್ಲ ಇರ್ತಾರೆ. ಆತನ ಮಗಳು ಆಕೆ ಒಂದು ಸಹಾಯಕ ಒಂದು ಮನಸ್ಥಿತಿ ಇರುವಂತ ಹುಡುಗಿಯಾಗಿರ್ತಾಳೆ. ಅವಳೆಲ್ಲ ಆತರ ಹೇಳಕ್ ಆಗಲ್ಲ ಸರ್, ಅತ್ತ ದೊಡ್ಡದಕ್ಕೆ ಹೋಲಿಸ್ಬಿಟ್ರಿ ಅದು ನಿಮಗೆ ಮತ್ತೆ ಹಳೆ ಕಥೆನ ಮತ್ತೆ ಹೇಳ್ತೀನಿ ಅಂದ್ರೆ ಸಂಪತ್ತಿಗೆ ಸವಾಲ್ ಕಥೆನ ಮತ್ತೆ ಹೇಳ್ತಾ ಇರ. ಇಲ್ಲ ಸರ್, ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಊರಲ್ಲಿ ಫುಲ್ ಅಂಡ್ ಫುಲ್ ಬೇರೆ ತರನೇ ಏನೋ ಒಂದು ಹೊಸದಾಗಿ ಹೇಳಕ್ ಹೋಗ್ತಾ ಇದ್ದೀನಿ, ಅದನ್ನ ಮಾತ್ರ ಹೇಳ್ಬಲ್ಲ ನಿಮ್ಗೆ. ಯಾವಾಗ ಶೂಟಿಂಗ್ ಶುರು ಆಗಿದ್ದು, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್? ಟಿ ನರಸೀಪುರ, ಮೂಗೂರು, ಆ ಕಡೆ ಸುತ್ತಮುತ್ತ ಒಂದು 10 ಹಳ್ಳಿಗಳಲ್ಲಿ ನಾನು ಶೂಟ್ ಮಾಡಿದೆ. ಒಂದು ವರ್ಷ ಆಯ್ತು, ನಾನು ಒಂದೂವರೆ ವರ್ಷ ಆಯ್ತು ಚಿತ್ರೀಕರಣ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ರಿಲೀಸ್ ತಡ ಆಯ್ತು. ಈಗ ಪ್ರೇಕ್ಷಕ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ. ಹೌದು, ಈ ತರ ಸ್ಟೋರಿ, ಈ ತರ ಪ್ರೆಸೆಂಟೇಷನ್ ಬಂದು ಥಿಯೇಟರ್ಗೆ ನೋಡೋ ಚಾನ್ಸಸ್ ಇದೆಯಾ? ಕರೆಕ್ಟ್ ಸರ್, ಒಳ್ಳೆ ಮಾತು ಕೇಳಿದ್ರೆ. ಒಂದು ಡೈರೆಕ್ಟರ್ ಮೈಂಡ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಇರುತ್ತೆ ಸರ್. ಅವನ ಕಾನ್ಫಿಡೆಂಟ್ ಇರೋದ್ರಿಂದನೇ ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಆ ಕಥೆನ ಅವ್ರಿಗೆ ಒಪ್ಪಿಸಿ ನಾನು ಇದನ್ನ ಏನು ಹೇಳಕ್ ಹೋಗ್ತಿದ್ದೀನಿ ಅಂತ ಮನಸ್ಸು ಮಾಡಿದಾಗಲೇ ಒಬ್ಬ ನಿರ್ದೇಶಕ ಆಗೋದಕ್ಕೆ ಸಾಧ್ಯ. ಆ ವಿಚಾರ ಏನು ಅಂದಾಗ ಸಿನಿಮಾ ನೋಡಿ ನಿಮ್ಮಂತವ್ರು ಹೇಳ್ಬೇಕು, ಅದನ್ನ ಮಾತ್ರ ಹೇಳ್ತೀನಿ. ಟ್ರೈಲರ್ ನೋಡುವಾಗ ನಮ್ಗೆ ಇಂಪ್ರೆಸ್ ಆಗಲ್ವಲ್ಲ? ಟ್ರೈಲರ್ ನೋಡುವಾಗ ಇಂಪ್ರೆಸ್ ಅನ್ಸಲ್ವಲ್ಲ ನಮ್ಗೆ? ಸರ್ ಮೇಕಿಂಗ್ ಇರ್ಬೋದು. ಹೌದು ಸರ್, ಮೊದಲನೇ ಪ್ರಯತ್ನ. ನಾನೇನು 100 ಚಿತ್ರಗಳನ್ನ ಮಾಡಿಲ್ಲ ಆಯ್ತಾ. ಮೊದಲನೇ ಚಿತ್ರ ತಿದ್ಕೊಳ್ತೀನಿ, ಗೆಲ್ಬೇಕು. ಪ್ರತಿ ಒಂದ್ ಚಿತ್ರದಲ್ಲಿ ಗೆಲ್ಬೇಕು ಅಂತಾನೆ ನಿರ್ದೇಶಕರು ಮತ್ತೆ ಆ ಪ್ರೊಡ್ಯೂಸರ್ನ ಅವ್ರನ್ನೆಲ್ಲರನ್ನು ಗೆಲ್ಲಿಸ್ಬೇಕು ಅನ್ನೋ ಒಂದು ಆಟ ಇಟ್ಕೊಂಡೇ ಬರೋದು ಚಿತ್ರರಂಗಕ್ಕೆ. ಯಾರು ನಾನು ಸೋಲ್ಬೇಕು, ನನ್ನ ನಂಬಿದ ಪ್ರೊಡ್ಯೂಸರ್ ಸೋಲ್ಬೇಕು, ನನ್ನ ನಂಬಿದ ಕಲಾವಿದರು ಸೋಲ್ಬೇಕು ಅನ್ನೋ ಆಸಕ್ತಿ ಯಾವ ನಿರ್ದೇಶಕರು ಇಟ್ಕೊಂಡು ಬರೋದಿಲ್ಲ. ಪ್ರಯತ್ನ ಮಾಡಿದೀನಿ ಸರ್, ಗೆಲ್ಬೇಕು ಅನ್ನೋ ಉದ್ದೇಶ ಅಲ್ಲ, ಗೆಲ್ಬೇಕು ಅನ್ನೋ ಒಂದು ತಾಟ್ನ ಇಟ್ಕೊಂಡು ಪ್ರಯತ್ನ ಮಾಡಿದೀನಿ ಆಯ್ತಾ. ಆ ಸಿನಿಮಾ ನೋಡಿ ಆದ್ಮೇಲೆ ಯಾವ ತರ ಜಡ್ಜ್ಮೆಂಟ್ ಬರುತ್ತೆ ಅದನ್ನ ನಾನು ತಗೊಳ್ಳೋದಕ್ಕೆ ರೆಡಿ ಇದೀನಿ ಸರ್. ನನಗೆ ಕಿಶನ್ ಮಾತು ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಯಾಕಂದ್ರೆ ಅವರು ಆಲ್ರೆಡಿ ಮೇಕರ್. ಅವ್ರು ನೋಡಿ ಏನ್ ಹೇಳ್ತಾರೆ ಅಂತ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅದನ್ನ ಅವ್ರ ಹತ್ರನೇ ಕೇಳೋಣ ಸರ್. ಅಲ್ಲ ಸರ್, ನಿಮ್ದು ಮುಗಿತಾ ಡೈರೆಕ್ಟರ್? ರಿಲೀಸ್ ಪ್ಲಾನ್ ಏನು? 17th ಪ್ಲಾನ್ ಮಾಡ್ಕೊಂಡಿದೀವಿ ಸರ್. 17th ರಿಲೀಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಹೌದು ಸರ್, ಹೌದು. ಮಾಸ್ಟರ್ ಕಿಶನ್ ಹೆಸರು ಬರ್ಡೇ, ಐ ಮೀನ್ ದಿಲೀಪ್ ಕುಮಾರ್ ಅಂತ ನನ್ನ ಹೆಸರು. ನಾವು ಅವ್ರನ್ನ ಮಾಸ್ಟರ್ ಕಿಶನ್ ಅಂದೇ ಅಭ್ಯಾಸ ದೊಡ್ಡವರಾದ್ರೂ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆದಂಥದ್ದು 3 ವಿಚಾರ. ಒಂದು ಹಳ್ಳಿ, ಇನ್ನೊಂದು ಈಗೆಲ್ಲರೂ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸಂಪಾದಿಸ್ಬೇಕು ಅನ್ನೋ ಥಾಟ್ ಇರುತ್ತೆ, ಅದನ್ನ ಚೇಂಜ್ ಹೇಗೆ ಮಾಡ್ತಾರೆ ಅಂತ. ಆಮೇಲೆ ಇನ್ನೊಂದು ಮ್ಯೂಸಿಕ್. 3 ಸಾಂಗ್ಸ್ ಇದೆ. 3 ಸಾಂಗ್ಸ್ ಮನ್ಸಿಗೆ ತುಂಬಾ ಹತ್ರ ಆಗುತ್ತೆ. ಈ ಸಿನಿಮಾನಲ್ಲಿ ಏನಂದ್ರೆ ನೀವ್ ಹೇಳಿದ್ರಿ ಟ್ರೈಲರ್ ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ, ಜನ ಸೆಳೆಯಲ್ಲ ಅಂತ. ಬಟ್ ಮೂವಿ ನೋಡ್ಕೊಂಡು ಕೂತ್ಕೊಂಡಾಗ ನೀವು ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗುತ್ತೆ. ಎಲ್ಲೋ ಟೈಮ್ ಲ್ಯಾಪ್ಸ್ ಆಗತ್ತೆ, ಇಲ್ಲ ಸರಿ ಇಲ್ಲ ಅನ್ಸಲ್ಲ. ಇದನ್ನ ಯಾವ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ರು, ಈಗೆಲ್ಲರೂ ನಾವು ನೋಡಿದೀವಲ್ಲ KGF, ಕಾಂತಾರ, ತುಂಬಾ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ತುಂಬಾ ಸೌಂಡ್ ಹಾಕಿ ಆ ತರ ಎಲ್ಲ ಮಾಡಿರೋದ್ರಿಂದ ಕೆಲವು ಆಡಿಯನ್ಸ್ ಇರ್ತಾರೆ, ನನಗೆ ಸಿಂಪಲ್ ಆಗಿ ಒಂದು ಸಿನಿಮಾ ಬೇಕು, ಸಿಂಪಲ್ ಆಗಿ ಒಂದು ಮ್ಯೂಸಿಕ್ ಬೇಕು,
ನಾನು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ ಎದ್ದು ಬರಬೇಕು. ಆ ಭಾವನೆ, ಆ ಸಿನಿಮಾನ ಮನೇಲಿ ಹೋಗಿ ಡಿಸ್ಕಸ್ ಮಾಡಬೇಕು ಅನ್ನೋ ತರ ಥಾಟ್ ಈ ಸಿನಿಮಾದಲ್ಲಿದೆ. ಅದು ತುಂಬಾ ಇಷ್ಟ ಆಗಿರೋಂಥ ವಿಚಾರ ಅಷ್ಟೇ. ಥ್ಯಾಂಕ್ ಯು. ದೊಡ್ಡದಾಗೊಂದು ನಮಸ್ಕಾರ ಹೇಳ್ತಾ, ಇಲ್ಲಿ ಇರ್ತಕ್ಕಂಥ ನಮ್ಮ ಅತಿಥಿಗಳಿಗೂ ನಂದೊಂದು ನಮಸ್ಕಾರ. ಸಿನಿಮಾ ರಾವಣಪುರ ಇದೇ ತಿಂಗಳು 17ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಚೆನ್ನಾಗೊಂದು ಪ್ರಶ್ನೆ ಕೇಳೋರು ನಮ್ಮ ಮಿತ್ರರು, ಏನಪ್ಪಾ ಅಂತಂದ್ರೆ ಸಿನಿಮಾದು ಟ್ರೈಲರ್ ಇಂಪ್ರೆಸ್ ಆಗ್ಲಿಲ್ಲ, ಟ್ರೈಲರ್ ನಂಗೆ ಮೇಕಿಂಗು ಚೆನ್ನಾಗಿ ಇಷ್ಟ ಆಗ್ಲಿಲ್ಲ ಅಂತಂದ್ರು. ಅಂದ್ರೆ ಇದು ಯಾವ ತರ ಪ್ಯಾಟರ್ನ್ ಹೋಗುತ್ತೆ ಅಂತಂದ್ರೆ, ಈಗ ತಿಥಿ ಅಂತ ಒಂದು ಸಿನಿಮಾ ಬಂತು. ಇಲ್ಲ ಸರ್, ಅಂದ್ರೆ ಕಂಪೇರ್ ಅಲ್ಲ, ಅಂದ್ರೆ ಮೇಕಿಂಗ್ ಕತೆ, ನಂದು ಕತೆಲಿ ಏನೋ ಇದೆ, ಕತೆ ಚೆನ್ನಾಗಿತ್ತು, ತಿಥಿ ಗೆಲ್ತು. ಸರ್ ಇಲ್ಲ ಇಲ್ಲ ಆ ತರ ಅಂತ ಹೇಳ್ತೀರ ನಾನು. ಸೊ ಕತೆ ಆ ತರ ಬರ್ತಿದೆ, ನಮ್ದು ಜನಕ್ಕೆ, ಹಳ್ಳಿ ಜನಕ್ಕೆ ಇಷ್ಟ ಆಗುತ್ತೆ, ನಮ್ಮ ಆಡಿಯನ್ಸ್ಗೆ ಇಷ್ಟ ಆಗೋ ತರ ಒಂದು ಸಿನಿಮಾ ಇಟ್ಟಿದ್ವಿ. ಹಳ್ಳಿಲಿ ನಡೀತಕ್ಕಂಥ ಒಂದು ಕತೆ. ಈಗ ಹಳ್ಳಿಲೆಲ್ಲ ಏನ್ ನಡೀತಿರ್ತದೆ, ಒಂದು ಕ್ರೀಡೆ ಬಗ್ಗೆ ಬಂದ್ರೆ ಕಬಡ್ಡಿ ಬಗ್ಗೆ ತುಂಬಾ ಚೆನ್ನಾಗಿ ತೋರ್ಸ್ಕೊಂಡು ಹೋಗಿದ್ವಿ ಸರ್. ಇಲ್ಲ ಆರ್ಟಿಸ್ಟ್, ನಾನು ಆರ್ಟಿಸ್ಟ್. ರಿಪೀಟ್ ಅಂತಲ್ಲ, ನಾನು ಹೇಳಿದ್ದು ಕತೆ ಇದೆ ಸಿನಿಮಾದಲ್ಲಿ, ಒಳಗಡೆ ಒಂದು ಕತೆ ಇದೆ. ಸೊ ನಿಮ್ ಸಪೋರ್ಟ್, ಮೀಡಿಯಾ ಸಪೋರ್ಟ್ ಖಂಡಿತ ತುಂಬಾ ಚೆನ್ನಾಗಿ ಬೇಕು ನಮ್ಗೆ. ನೀವೊಂಚೂರು ಸರ್, ನನ್ನ ಪಾತ್ರ ಬಂದ್ಬಿಟ್ಟು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೀನಿ, ಕಾಮಿಡಿಯನ್ ಆಗಿ ಮಾಡಿದೀನಿ, ಹೀರೋ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಈ ಸಿನಿಮಾ 17ನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ಬರ್ತಿದೆ, ರಿಲೀಸ್ ಆಗ್ತಿದೆ. ನೋಡಿ ಒಳ್ಳೆ ಕತೆ ಇದೆ. ಸಿನಿಮಾ ಒಳಗಡೆ ಏನೋ ಒಂದು ತೋರ್ಸಕ್ ಹೋಗಿದ್ದಾರೆ ಡೈರೆಕ್ಟ್ರು, ನಮ್ಗೆಲ್ಲ ಕಾನ್ಫಿಡೆನ್ಸ್ ಇದೆ. ನಾನು ಭೀಮಾ ವರ್ಕ್ ಮಾಡಿದೀನಿ, ಸಲಾಗಾದಲ್ಲಿ ಮಾಡಿದೀನಿ, ಕೆಲವೊಂದು ಸಿನಿಮಾದಲ್ಲಿ ಮಾಡಿದ್ರಿಂದ. ಸೊ ನನ್ಗೇನೋ ಒಂದು ಚೆನ್ನಾಗಿದೆ ಸಿನಿಮಾದಲ್ಲಿ. ನಾನು ಸಿನಿಮಾ ನೋಡಿದೆ, ಆಕ್ಚುಲಿ ಟ್ರೈಲರು ನೋಡೋಕ್ಕಿಂತ ಸಿನಿಮಾ ನೋಡ್ಬಿಟ್ಟು ಹೇಳಿದ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು. ಧನ್ಯವಾದಗಳು. ರಾಜೇಶ್ವರಿ, ತಮ್ಮ ಒಂದೆರಡು ಮಾತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಂದಿರೋದಕ್ಕೆ, ಮತ್ತೆ ಇಲ್ಲಿ ಎಲ್ಲ ಅತಿಥಿ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ನಮ್ ಕುಮಾರ್ ಸರ್ ಡೈರೆಕ್ಟರ್ಗೆ, ಇದು ನನ್ನ ಫಸ್ಟ್ನೇ ಫಿಲಂ. ಅಂದ್ರೆ ಹೊಸಬ್ರಿಗೆ ಚಾನ್ಸ್ ಕೊಟ್ಟು ಆಕ್ಚುಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ, ಅಂದ್ರೆ ಎಂತವ್ರಿಗಾದ್ರೂ ಅಂದ್ರೆ ತುಂಬಾ ಭಯ ಪಟ್ಟು ಇಲ್ಲ ಪ್ರೀತಿಯಿಂದಾನೇ ಹೇಳ್ಕೊಟ್ಟು ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿಸಿದ್ದಾರೆ. ನನಗೆ ಅಂದ್ರೆ ಪಾತ್ರ ಚಿಕ್ಕದಾದ್ರೂ ತುಂಬಾ ಅಚ್ಚುಕಟ್ಟಾಗಿ, ಮತ್ತೆ ತುಂಬಾ ನೋಡಿದ್ರೆ ಅಯ್ಯೋ ಪಾಪ ಅಂತಾನು ಇರ್ಬೇಕು, ಕಾಮಿಡಿನೂ ಇರ್ಬೇಕು, ಮತ್ತೆ ತುಂಬಾ ಮುಗ್ಧ, ಅಂದ್ರೆ ಎಲ್ಲ ಓವರ್ ಆಲ್ ಎಲ್ಲಾ ತರನು ನನ್ನ ಒಬ್ಳಲ್ಲೇ ತೋರ್ಸೋ ತರ ಒಂದು ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ನೋಡಿ, ನೀವೆಲ್ಲರ ಪ್ರೋತ್ಸಾಹ ನಮ್ಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್. ವಿಜಯರಥ ಅಂತ ಹೇಳ್ಬಿಟ್ಟು 2019 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದಾದ್ಮೇಲೆ ನಂದು ಇದು 2ನೇ ಸಿನಿಮಾ. ಡೈರೆಕ್ಟ್ರು ಈ ಕಥೆನ ಬಂದು ಹೇಳಿದಾಗ ತುಂಬಾ ಚೆನ್ನಾಗ್ ಅನ್ಸ್ತು. ಒಂದು ವಿಲೇಜ್ ಅಲ್ಲಿ ಪೂರ್ತಿ ಆಲ್ಮೋಸ್ಟ್ ಒಂದು ವಿಲೇಜ್ ಅಲ್ಲೇ ನಡೆಯುವಂತ ಒಂದು ಘಟನೆ, ಆ ಘಟನೆ ಆಧಾರಿತವಾಗಿ ಶೂಟ್ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಸಿನಿಮಾ ತುಂಬಾ ಅವರು ಹೆಗಲ್ ಮೇಲೆ ಹಾಕೊಂಡು ತುಂಬಾ ಅಂದ್ರೆ ತುಂಬಾ 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 ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಪ್ರತಿಯೊಂದನ್ನು ಅವರು ನಮ್ಮ ಜೊತೆನಲ್ಲಿ ಟ್ರಾವೆಲ್ ಆಗ್ತಾ ಎಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ದಯವಿಟ್ಟು ನೋಡಿ ಹರಿಸ್ಬೇಕು ಅಂತ ಕೇಳ್ಕೊಂತೀನಿ. ಇದು ನನ್ನ ಪಾತ್ರ ಬಂದ್ಬಿಟ್ಟು ವಿಲೇಜ್ ಅಲ್ಲಿ ಒಂದು ವ್ಯಕ್ತಿ ಇರ್ತಾರೆ. ವ್ಯಕ್ತಿ ಅಂದ್ರೆ ಒಂದು ಗೌಡನ್ ಕ್ಯಾರೆಕ್ಟರ್ ತರ ಇರುತ್ತಲ್ಲ, ಆ ಕ್ಯಾರೆಕ್ಟರ್ ಊರ ಮೇಲೆ ದೌರ್ಜನ್ಯ ನಡೆಸ್ತಾ ಇರುತ್ತೆ. ಆ ದೌರ್ಜನ್ಯಕ್ಕೆ ಒಳಗಾಗ್ತಿರೋರ್ನ ಎಲ್ಲಾರ್ನು ಇವನ್ ಸ್ನೇಹಿತರು ಪಾರ್ ಮಾಡ್ತಾ ಇರ್ತಾರೆ. ಆ ಪಾರ್ ಮಾಡೋ ಟೈಮಲ್ಲೇನೆ ಇವನು ಆ ಜಗಳ ಇದು ಆ ಬಲೆನಲ್ಲಿ ಸಿಗಾಕೊಂಡಾಗ ಮಧ್ಯದಲ್ಲಿ ಈ ಲವ್ ಜೊತೆನಲ್ಲಿ ಬಿದ್ದಾಗ ಕೊನೆಯಲ್ಲಿ ಒಂದು ಏನಾಗುತ್ತೆ ಅನ್ನೋದೇನೆ ಒಂದು ಕಾನ್ಸೆಪ್ಟ್. ಕ್ಲೈಮ್ಯಾಕ್ಸ್ ವಿಭಿನ್ನವಾಗಿರುತ್ತೆ, ಅದೊಂದು ಹೇಳ್ತೇನೆ. ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ನಿಮಗೇಶನ್ ಮಾಡುವ ನಮಸ್ಕಾರಗಳು. ಐ ಥಿಂಕ್ ನಿಮ್ಮೆಲ್ಲರೂ ತುಂಬಾ 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 ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ, ವರ್ಷಗಳೇ ಅಂತ ಹೇಳ್ಬೋದು. ಸೊ ಇಟ್ ಫೀಲ್ಸ್ ರಿಯಲಿ ಗ್ರೇಟ್ ನಿಮ್ಮನ್ನೆಲ್ಲ ನೋಡ್ತಾ ಇರೋದಕ್ಕೆ. ನಾನು ವಾಪಸ್ ಇವಾಗ ಚಿತ್ರರಂಗಕ್ಕೆ ಮರು ಪ್ರದರ್ಶನ ಅಂತಾನು ಹೇಳ್ಬೋದು, ನಿರ್ದೇಶನದಲ್ಲಿ ಮಾಡ್ತಾ ಇರೋದಕ್ಕೆ. ಸೊ ಲವ್ ಯು ಆಲ್ ಅಂಡ್ ಫಾರ್ ಆಲ್ ಯುವರ್ ಸಪೋರ್ಟ್. ಇಲ್ಲಿವರೆಗೂ ನನ್ನ ಬೆಳೆಸ್ಕೊಂಡ್ ಬಂದಿದ್ದೀರಾ. ಇವತ್ತು ನಾನಿಲ್ಲಿ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಈ ಟೀಸರ್ ಟ್ರೈಲರ್ ನ ನೋಡಿದೆ.
ಇಟ್ಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್. ಸಿನಿಮಾ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಇರ್ಬೋದು, ಅಥವಾ ಅವರು ಹೇಳ್ದಾಗೆ ಸಿಂಪಲ್ ಆಗಿರ್ಬೇಕು, ಓವರ್ ಕಾಂಪ್ಲಿಕೇಟ್ ಮಾಡಬಾರ್ದು ಅಂತ ಏನ್ ಇಂಟೆನ್ಷನ್ಸ್ ಇದೆಯೋ ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಅಂಡ್ ಐ ಆಮ್ ಈಗರ್ ಟು ಸಿ ಹೇಗೆ ಈ ಸಿನಿಮಾನ ಜನ ಹೇಗೆ ಇಷ್ಟಪಡ್ತಾರೆ. ಅಂಡ್ ಐ ಆಮ್ ಪ್ರಿಟಿ ಶೋರ್ ಅವ್ರು ಹೇಳ್ದಾಗೆ ಇದ್ರ ಕತೆ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು, ದೇ ಪಿಕ್ಡ್ ಅಪ್ ಎ ವೆರಿ ಗುಡ್ ಸೋಷಿಯಲ್ ಕಾಸ್. ಇವತ್ತಿಗೂ ತುಂಬಾ ಆತ್ಮಹತ್ಯೆಗಳು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾನೆ ಇರುತ್ತೆ. ರೈತರು ಸಾಯ್ತಾರೆ, ಅವರ ಪರಿವಾರಗಳು ಸಾಯುತ್ತೆ, ಅವರ ಜನರೇಷನ್ನೇ ಸಾಯುತ್ತೆ. ಸೊ ರೈತರನ್ನ ಬ್ಯಾಕ್ ಬೋನ್ ಅಂತ ಕನ್ಸಿಡರ್ ಮಾಡೋ ನಮ್ಮ ರಾಷ್ಟ್ರದಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಕಾಸ್. ಅಂಡ್ ಅದರ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅನ್ನೋದು ನಾನು ಈ ಟೀಸರ್ ನೋಡಿದಾಗ ಅರ್ಥ ಮಾಡ್ಕೊಂಡೆ. ನಾನು ನಿಮ್ ಜೊತೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು. ಸೊ ಈ ಅಟೆಂಪ್ಟ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಐ ಆಮ್ ಪ್ರಿಟಿ ಶೋರ್ ಸಿನಿಮಾ ಚೆನ್ನಾಗಿದ್ರೆ ನಮ್ ಜನ ಗೆಲ್ಸ್ತಾರೆ. ಅಂಡ್ ಎಸ್, ಮೆನಿ ಫಿಲ್ಮ್ಸ್ ಹ್ಯಾವ್ ಕಮ್ ಇನ್ ದ ಪಾಸ್ಟ್, ಅಂಡರ್ ಡಾಗ್ಸ್ ಆಗಿರ್ಬೋದು, ಬಟ್ ಕತೆ ಮತ್ತೆ ಅದರ ಒಂದು ಸಿನಿಮಾ ಚೆನ್ನಾಗಿರೋದ್ರಿಂದ ನಮ್ ಜನ ಗೆಲ್ಸಿದ್ದಾರೆ. ಅಂಡ್ ಈ ಸಿನಿಮಾಕ್ಕೂ ಯಶಸ್ಸನ್ನ ನಮ್ ಜನ ನೀಡ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಅತಿ ಶೀಘ್ರದಲ್ಲೇ ನಿರ್ದೇಶನಕ್ಕೆ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಎಲ್ಲ ಫೈನಲೈಸ್ ಆಗ್ತಾ ಇದೆ. ಸೊ ಖಂಡಿತ ಇನ್ನೇನು ಅದು ಶುರುವಾಗೋ ಟೈಮ್ನಲ್ಲಿ ನಿಮ್ಮೆಲ್ಲರ ಜೊತೆ ತುಂಬಾ ಖುಷಿಯಿಂದ ಹಂಚ್ಕೊಂತೀನಿ. ಓಕೆ, ಸೊ ಕಳೆದು 8 ವರ್ಷದಿಂದ ನನ್ನ ಒಂದು ಸಂಸ್ಥೆ ಮೆಡಿ ಮ್ಯಾಜಿಕ್ ಅಂತ, ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ 3D ತಂತ್ರಜ್ಞಾನವನ್ನ ಯೂಸ್ ಮಾಡಿ ಮೆಡಿಕಲ್ ಎಜುಕೇಶನ್ ಆನಿಮೇಷನ್ ವಿಡಿಯೋಸ್ ನ ನಾವು ತಯಾರು ಮಾಡಿ ಈಗಾಗಲೇ ಸುಮಾರು 2 ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನ ಮೋರ್ ದ್ಯಾನ್ 25 ಕಂಟ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ. ಮೆಡಿಕಲ್ ಕಾಲೇಜಸ್ ನಲ್ಲಿದೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನಲ್ಲಿದೆ. ಸೊ 3D ಕನ್ನಡಕಗಳನ್ನ ಹಾಕಿ ಅನಾಟಮಿ ಇದನ್ನೆಲ್ಲನೂ ಅವರು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಕೋವಿಡ್ ನಿಂದ ನಮ್ ಕಂಪನಿ ಇನ್ನೂ ಜಾಸ್ತಿ ಜನ ಒಳಗಡೆ ಬಂದ್ರು, ಆಸ್ ಇನ್ ಯೂಸರ್ಸ್. ಸೊ ಹಾಗಾಗಿ ಐ ಸ್ಟಕ್ ಅರೌಂಡ್ ಫಾರ್ ಅ ಬಿಟ್. ಅಂಡ್ ಈ ಕಳೆದ ವರ್ಷದಿಂದ ಸ್ಲೋಲಿ ಅದರಿಂದ ಆಚೆ ಬರ್ತಾ ಇದೀನಿ. ಇಟ್ಸ್ ಗೋಯಿಂಗ್ ಗ್ರೇಟ್. ಸೊ ಹಾಗಾಗಿ ವಾಪಸ್ ಬ್ಯಾಕ್ ಟು ಸಿನಿಮಾ. ಡೈರೆಕ್ಷನ್ ಸರ್ ಸರ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮೋರ್ ಓವರ್ ಥಿಂಕಿಂಗ್ ಅಬೌಟ್ ದ ಪ್ರಾಜೆಕ್ಟ್. ಯಾಕೆಂದ್ರೆ 2 ಸ್ಕ್ರಿಪ್ಟ್ ಗಳಿದೆ. ಅಂಡ್ ದೆನ್ ಡಿಪೆಂಡಿಂಗ್ ಆನ್ ವಿಚ್ ಒನ್ ಐ ಬಿ ಸ್ಟಾರ್ಟಿಂಗ್ ಫಸ್ಟ್, ಅದು ಕನ್ನಡನ ಅಥವಾ ಬೇರೆ ಭಾಷೆಗಳಲ್ಲೂ ಆಗುತ್ತಾ ಅಂತ ನೋಡ್ಬೋದು. ಸರ್, ಅವ್ರ ಬರ್ಡೇ ಇವತ್ತು ವಿಶ್ ಮಾಡಿದ್ರಾ? ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಟು ಯು ಎಲ್ಲರ ಪರವಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಈ ಸಿನಿಮಾದಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಅಲ್ಲಿ ನನಗೆ ತುಂಬಾ ಹತ್ರವಾದರು ಆಕ್ಟ್ ಮಾಡಿದ್ದಾರೆ. ಅವರು ಬನ್ನಿ ಇಲ್ಲಿ, ಈ ಕಡೆ ಬನ್ನಿ, ವಿಶಾಲ್ ಸಂಜಯ್ ಆರಾಧ್ಯ ಅಂತ. ಸೊ ಕೇರ್ ಆಫ್ ಫುಟ್ಪಾತ್ 2 ಸಿನಿಮಾದಲ್ಲಿ ಇವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅಂಡ್ ತುಂಬಾ ನಮ್ ಜೊತೆ ಎಲ್ಲಾನು ನಮ್ ಟೀಮ್ ನಲ್ಲಿ ಕೆಲಸ ಮಾಡ್ತಾರೆ. ಅಂಡ್ ಅವ್ರಿಗೆ ವಿಶ್ ಮಾಡೋದಕ್ಕೋಸ್ಕರ ಐ ಬಿಲೀವ್ ಅದ್ರ ಮೇಲೆ ಇನ್ನೊಂದು ಇವೆಂಟ್ ಕೂಡ ಇದೆ. ಅಂಡ್ ಟು ವಿಶ್ ಹಿಮ್ ಅಂಡ್ ಟು ಸಪೋರ್ಟ್ ಹಿಮ್ ನಾನು ಇಲ್ಲಿಗೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಕತೆ ಇಲ್ಲ, ಏನು ವಿಷಯ ಇಲ್ಲ, ಕಳೆದ ತೋರ್ತಾ ಇದ್ರಲ್ಲ, ನೀವು ಮೊದಲು ನಿಮ್ ಪ್ರೆಸೆಂಟೇಷನ್ ಸರಿ ಇರಬೇಕು ಅಲ್ವಾ? ನೀವು ತಪ್ಪು. ನೀವು ಕ್ಯಾಮ್ರಾ ಮುಂದೆ ನೀವು ನಮ್ಮ ಸಿನಿಮಾದಲ್ಲಿ ಏನಿಲ್ಲ ಅಂತ ನೀವು ಹೇಳಿದ್ಮೇಲೆ ನಮ್ ಸಿನಿಮಾದಲ್ಲಿ ಏನು ಅಂತ ಏನು ಇಲ್ಲ ಅಂತ ನಾನು ಹೇಳಲಿಲ್ಲ. ಡಿಪೆಂಡ್ ಮಾಡ್ಕೊಂಡು ನೋಡಿ ಏನ್ ಹೇಳಿದ್ರೆ ನೀವು ವಿಭಿನ್ನವಾಗಿ ಏನು ಇಲ್ಲ ಅನ್ನೋ ತರ ಹೇಳಿದ್ರಲ್ಲ. ಸೊ ಮಾತಾಡೋದು ಮತ್ತೆ ಸುಮ್ಮನೆ ತೋರಿಸ್ತಾ ಇದ್ರಲ್ಲ, ನೀವು ಸರಿಯಾಗಿ ಮೊದಲು ಪ್ರಿಪೇರ್ ಆಗಬೇಕು. ಬೇಜಾರಾಗಿರುತ್ತಲ್ವಾ? ಗೊತ್ತು, ಎಲ್ಲ ಮಾತಾಡಿರ್ತದೆ. ಪ್ರೆಸೆಂಟೇಷನ್ ಸರಿ ಯಾಕೆ ಬಂದು ಪ್ರೋಗ್ರಾಮ್ ಅನ್ಕೊಂತ ಯಾಕೆ ಬಂದು ಅನ್ಕೊಂತ ಒಳ್ಳೇದಾಗ್ಲಿ ಪಾಪ, ನೀವು ಕಷ್ಟಪಟ್ಟು ಮಾಡಿರ್ತೀರಾ. ಖಂಡಿತ ಸರ್, ಇದೆಲ್ಲ ಇರುತ್ತೆ. ಅದೊಂದು ಸ್ಟೇಜ್ ಫೇರ್ ಇರುತ್ತೆ, ಮೀಡಿಯಂ ಫೇಸ್ ಮಾಡ್ತಾ ಇರೋದು ಫಸ್ಟ್. ನಾವ್ ಹಿಂಗ್ ಜರ್ನಿಲಿ ಯಾವತ್ತು ಮೀಡಿಯಾನ ಕರೆಸಿ ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡೋವಂಥದ್ದು ಆ ತರದನ್ನು ಅಟೆಂಪ್ಟ್ ಮಾಡ್ತಾ ಇದ್ದಿದ್ರೆ ಸೊ ನಿಮಗ್ ಗೊತ್ತಿರುತ್ತೆ ಸರ್. ನಾನು ಏನ್ ಹೇಳೋದಕ್ಕೆ ನಾನೇನ್ ಹೇಳಿದ್ರು ಅದು ತಪ್ಪಾಗ್ಬೋದೇನೋ. ಅದು ನಿಮಗ್ ಗೊತ್ತಿರುತ್ತೆ. ಹೊಸ ಪ್ರಯತ್ನ ಮಾಡಿದಾಗ ಪ್ರತಿಯೊಬ್ರು ಹಾಗೆ ಇರುತ್ತೆ. ನಿಮ್ಮಗಳ ವಿಶ್ವಾಸನ ಸಂಪಾದನೆ ಮಾಡಿದ್ಮೇಲೆ ಬೇರೆ ರೀತಿಲಿ ನಾವು ತಿಳ್ಕೊಂಡು ಮಾತಾಡೋಂತ
ವಿಚಾರ ಬಂದ್ರು ಬರ್ಬೋದು ಅಂತ. ವಿಶ್ವಾಸ ಅಲ್ಲ, ಜನಗಳ ವಿಶ್ವಾಸ ಬೇಕಾಗಿರೋದು ನಿಮ್ಗೆ. ಅದು ಸರ್ ಖಂಡಿತ ಖಂಡಿತ. 10 ರೂಪಾಯಿ ಚಾಕ್ಲೇಟ್ಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಗೊತ್ತಾ ನಿಮಗೆ? ಹೌದು ಸರ್. ಅಷ್ಟೊಂದು ದುಡ್ಡು ಹಾಕಿರ್ತೀರಲ್ವಾ ನೀವು, ನಿಮ್ಮ ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೇಕು. ಹೆಚ್ಚು ಪ್ರಿಪೇರ್ ಆಗಿ ಬನ್ನಿ, ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಅನ್ನೋದು ಖಂಡಿತ ಸರ್ ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್.